ಇಷ್ಟೆಲ್ಲ ಮಳೆ ಆಗ್ತಾ ಇದೆ. ಇವೆಲ್ಲದರ ನಡುವೆ ದೇವಾಲಯಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಹಾಸನದ ಸಕಲೇಶಪುರದ ಹೊಳೆಮಲ್ಲೇಶ್ವರ ದೇವರಿಗೆ ಪೂಜೆಯನ್ನ ಮಾಡಲಾಗಿದ್ದು, ಗರ್ಭಗುಡಿಯ ಮಧ್ಯದಷ್ಟು ಸಂಪೂರ್ಣ ಈ ದೇವಸ್ಥಾನ ಜಲಾವೃತ ಆಗಿದೆ. ಹಾಸನದ ಸಕಲೇಶಪುರದ ಹೊಳೆಮಲ್ಲೇಶ್ವರ ದೇವರಿಗೆ ಈ ಸಂದರ್ಭದಲ್ಲೂ ಕೂಡ ಪೂಜೆಯನ್ನ ಮಾಡಲಾಗಿದೆ. ಗರ್ಭಗುಡಿಯ ಮಧ್ಯದಷ್ಟು ಈ ದೇವಸ್ಥಾನ ಸಂಪೂರ್ಣ ಜಲಾವೃತ ಆಗಿದೆ. ಹೇಮಾವತಿ ನದಿಯ ಪಕ್ಕದಲ್ಲೇ ಇದೆ ಹೊಳೆಮಲ್ಲೇಶ್ವರ ದೇವಸ್ಥಾನ. ಅಟ್ಲೀಸ್ಟ್ ದೇವರಾದ್ರೂ ಕಾಪಾಡಪ್ಪ ನಮ್ಮನ್ನ ಅನ್ನೋದನ್ನ ದೇವರಿಗೆ ಮೊರೆ ಹೋಗುವಂತಹ ಪ್ರಯತ್ನ ಆಗಿದೆ. ಬಟ್ ದೇವರು ಎಷ್ಟು ಇವರ ಪ್ರಾರ್ಥನೆಯನ್ನ ಆಲಿಸ್ತಾನೋ ಗೊತ್ತಿಲ್ಲ. ಇಬ್ಬರು ಅರ್ಚಕರಿಂದ ಹೊಳೆಮಲ್ಲೇಶ್ವರನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಇಬ್ಬರು ಅರ್ಚಕರು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಅದೇ ನೀರಿನಿಂದ ದೇವರಿಗೆ ವಿಶೇಷ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಶಿವಲಿಂಗ ಅರ್ಧದಷ್ಟು ಮುಳುಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಹೊಳೆಮಲ್ಲೇಶ್ವರ ದೇವಸ್ಥಾನದ ದೃಶ್ಯ ಇದು. ಮಳೆ ಕಡಿಮೆಯಾಗ್ಲಿ, ಪ್ರವಾಹ ಪರಿಸ್ಥಿತಿ ಕಡಿಮೆಯಾಗ್ಲಿ, ಒಂದು ಸುಭೀಕ್ಷವಾಗಿರ್ಲಿ ರಾಜ್ಯ, ಆದ್ರೆ ಇಂತಹ ಯಾವುದೇ ಘಟನೆಗಳು ಆಗದಿರ್ಲಿ, ಆದಂತಹ ಘಟನೆಗಳು ಕಡಿಮೆ ಆಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿದ್ದಾರೆ ಅರ್ಚಕರು. ಅಲ್ಲಿ ಮಳೆಯಲ್ಲೂ ಕೂಡ ದೇವರಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಈ ಪೂಜೆಯ ಮೂಲಕವಾದ್ರೂ ಒಂದು ರೀತಿಯಾದಂತಹ ಪರಿಸ್ಥಿತಿ ಕಂಟ್ರೋಲ್ಗೆ ಬರಲಿ, ನಿಯಂತ್ರಣಕ್ಕೆ ಬರಲಿ, ಯಾರಿಗೂ ಹಾನಿ ಆಗದ ಇರಲಿ ಅಂತ ಹೇಳಿ ವಿಶೇಷ ಪೂಜೆ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಗರ್ಭಗುಡಿಯ ಮಧ್ಯದಷ್ಟು ಸಂಪೂರ್ಣ ಜಲಾವೃತ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ಹಾಸನದ ಸಕಲೇಶಪುರದ ಹೊಳೆಮಲ್ಲೇಶ್ವರ ದೇವಸ್ಥಾನದ ಒಂದು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಮೂವರು ಅದರಲ್ಲೂ ಕೂಡ ಅಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮೂವರು ಅರ್ಚಕರು ಇದ್ದಾರೆ. ಅಲ್ಲಿ ಎಷ್ಟು ಮಳೆ ನೀರು ಇದೆಯೋ ಆ ಮಳೆ ನೀರಿನಿಂದಲೇ ಈಗ ವಿಶೇಷವಾದ ಅಭಿಷೇಕವನ್ನ, ನೀರಿನ ಅಭಿಷೇಕವನ್ನ ಅಲ್ಲಿ ನಡೆಸಲಾಗ್ತಾ ಇದೆ. ಆ ಪೂಜೆಯನ್ನ ನೆರವೇರಿಸ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈ ಮೂಲಕವಾದ್ರೂ ಒಂದು ರೀತಿಯ ಕೆಟ್ಟ ಪರಿಸ್ಥಿತಿ ಇದೆ ಈಗ ರಾಜ್ಯದಲ್ಲಿ. ಅಂತಹ ಸಂಕಷ್ಟದ ಪರಿಸ್ಥಿತಿ ತೊಡೆಯಲಿ ಅಥವಾ ನಿವಾರಣೆ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ವಿಶೇಷ ಪೂಜೆಯನ್ನ ಸಕಲೇಶಪುರದ ಹೊಳೆಮಲ್ಲೇಶ್ವರ ದೇವಸ್ಥಾನದಲ್ಲಿ ಮಾಡಲಾಗ್ತಾ ಇದೆ. ಹೊಳೆಮಲ್ಲೇಶ್ವರ ದೇವರಿಗೆ ಈಗ ಶಿವಲಿಂಗಕ್ಕೆ ಪೂಜೆಯನ್ನ, ವಿಶೇಷ ಅಭಿಷೇಕವನ್ನ, ಜಲಾಭಿಷೇಕವನ್ನ ಮಾಡ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹುಬ್ಬಳ್ಳಿಯಲ್ಲಿ ಮಳೆಯ ಆರ್ಭಟಕ್ಕೆ ಮಹಿಳೆ ಬಲಿಯಾಗಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಮನೆಯ ಗೋಡೆ ಕುಸಿದು ಹುಬ್ಬಳ್ಳಿಯಲ್ಲಿ ಗೃಹಿಣಿ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿಯ ಗಾಮನಕಟ್ಟಿ ಚೆನ್ನಮ್ಮ ಅನ್ನುವರು ಮೃತ ದುರ್ದೈವಿಯಾಗಿದ್ದಾರೆ. ಸಾವು ನೋವಿನ ವಿಚಾರಗಳು ಬಹಳಷ್ಟು ದಾಖಲಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಈ ಒಂದು ಮಳೆಗೆ ನಾವು ಮನೆಯಿಂದ ಹೊರಗೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ರೆ ಮಳೆಗೆ ಮನೆಯ ಕುಸಿತ ಆಗತ್ತೆ. ಮಳೆಯ ಆರ್ಭಟಕ್ಕೆ ಮಹಿಳೆ ಬಲಿಯಾಗಿರುವಂತಹ ಘಟನೆ ನಡೆದಿರೋದಿದು. ಮನೆಯ ಗೋಡೆ ಕುಸಿದು ಹುಬ್ಬಳ್ಳಿಯಲ್ಲಿ ಗೃಹಿಣಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಹುಬ್ಬಳ್ಳಿಯ ಗಾಮನಕಟ್ಟಿ ಚೆನ್ನಮ್ಮ ಅನ್ನುವರು ಮೃತ ದುರ್ದೈವಿಯಾಗಿದ್ದಾರೆ. ಒಂದ್ ಕಡೆ ನಾವು ಹೇಳ್ತೀವಿ ಎಲ್ಲೂ ಇರಬೇಡಿ, ಮನೆಯ ಒಳಗಡೆ ಇರಿ ಅಂತ ಹೇಳಿ. ಆದ್ರೆ ನೀರು ಬಂದಂತಹ ಸಂದರ್ಭದಲ್ಲಿ ಶಿಫ್ಟ್ ಮಾಡಬೇಕಾಗತ್ತೆ. ಆದ್ರೆ ಈಗ ಮನೆಯ ಗೋಡೆನೇ ಕುಸಿದು, ನಾವು ನಮ್ಮ ಆಸರೆಗೆ ಅಂತ ಇದ್ದಂತಹ ಮನೆಯ ಗೋಡೆಯೇ ಕುಸಿದು ಸಾವನ್ನಪ್ಪಿರುವಂತಹ ಘಟನೆಗಳು ಕೂಡ ಸಾಕಷ್ಟು ದಾಖಲಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮಳೆಯ ಆರ್ಭಟಕ್ಕೆ ಮಹಿಳೆ ಬಲಿಯಾಗಿದ್ದಾರೆ. ಮನೆಯ ಗೋಡೆ ಕುಸಿದು ಹುಬ್ಬಳ್ಳಿಯಲ್ಲಿ ಗೃಹಿಣಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದ್ದು, ಚೆನ್ನಮ್ಮ ಅನ್ನುವರು ಮೃತ ದುರ್ದೈವಿಯಾಗಿದ್ದಾರೆ. ಮನೆಯ ಒಳಗಡೆ ಇದ್ರೂ ಕೂಡ ಕಷ್ಟ, ಮನೆಯ ಹೊರಗಡೆ ಇದ್ರೂ ಕೂಡ ಕಷ್ಟ ಅನ್ನುವಂತಹ ರೀತಿ ಆಗಿದೆ. ಈಗ ಎಲ್ಲೂ ಹೋಗದ ಪರಿಸ್ಥಿತಿ ಇದೆ. ಅಟ್ಲೀಸ್ಟ್ ಮಳೆ ಕಡಿಮೆ ಆದ್ರೆ ಇಂತಹ ಪರಿಸ್ಥಿತಿಯಿಂದ ಸ್ವಲ್ಪ ಸುಧಾರಿಸಿಕೊಳ್ಬಹುದು ಅಂತ. ಬಟ್ ನೋ ಚಾನ್ಸ್ ಅಂತ ಹೇಳ್ತಾ ಇದ್ದಾನೆ ವರುಣ. ತನ್ನ ಕೋಪವನ್ನ ಯಾವ ರೀತಿಯಾಗಿ ತೋರಿಸ್ತಾ ಇದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಬರ ಅಂತ ಹೇಳ್ತಾ ಇದ್ದ ಪರಿಸ್ಥಿತಿ, ಆದ್ರೆ ಈಗ ನಾವು ಬೇಡಪ್ಪ ಮಳೆಯೇ ಬೇಡ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಪ್ರವಾಹ, ಒಂದ್ ಕಡೆ ಮಳೆಯ ಅಬ್ಬರ, ಒಂದ್ ಕಡೆ ಈ ರೀತಿಯಾಗಿ ಜನ ತೊಂದರೆಗೆ ಸಿಲುಕ್ತಾ ಇದ್ದಾರೆ. ಆದಷ್ಟು ಇಂತಹ ಸಮಸ್ಯೆಗಳಿಂದ ಪರಿಹಾರ ಆದ್ರೂ ಸಿಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಜನ ಕಾಯ್ತಾ ಇದ್ದಾರೆ. ಮನೆಯ ಗೋಡೆ ಕುಸಿದು ಹುಬ್ಬಳ್ಳಿಯಲ್ಲಿ ಗೃಹಿಣಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದ್ದು, ಚೆನ್ನಮ್ಮ ಮೃತ ದುರ್ದೈವಿ ಆಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡದಲ್ಲೂ ಕೂಡ ಧಾರಾಕಾರ ಮಳೆ ಸುರಿತಾ ಇರುವಂತಹ ಮಾಹಿತಿಯನ್ನ ನಾವು ಮೊನ್ನೆಯಿಂದಲೂ ಕೂಡ ನಿಮ್ಗೆ ಕೊಡ್ತಾ ಇದ್ದೀವಿ. ಎಲ್ಲಾ ಕಡೆ ಮಳೆ ಆಗ್ತಾ ಇದೆ. ಅಲ್ಲಿ ಮಳೆ ಆಗಿಲ್ಲ, ಇಲ್ಲಿ ಮಳೆ ಆಗಿಲ್ಲ, ನಾವು ಸೇಫ್ ಅಂತ ಅಂದ್ಕೊಳ್ಳುವ ಹಾಗಿಲ್ಲ. ಇಡೀ ಒಂದು ಕರ್ನಾಟಕವೇ ಮುಳುಗ್ತಾ ಇದೆ. ಒಂದು ಕಡೆ ಪ್ರವಾಹ ಪರಿಸ್ಥಿತಿ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ. ದಕ್ಷಿಣ ಕರ್ನಾಟಕ ಭಾಗವನ್ನ ನಾವು ನೋಡಿದ್ರೆ ಮಳೆಯ ಅಬ್ಬರ ಇದೆ. ಸೊ ಎಲ್ಲಾ ಕಡೆ ಕೂಡ ಈಗ ನೀರಿನ ವಿಚಾರವೇ, ನೀರಿನ
ಇಂದಿನಿಂದ ಅನಾಹುತಗಳು ಆಗ್ತಾ ಇರುವಂತಹ ವಿಚಾರವನ್ನ ನೋಡ್ತಾ ಇದ್ದೀವಿ. ಈಗಾಗಲೇ ಮಳೆ ಕಡಿಮೆ ಆಗಬಹುದು ಅಂತ ಜನ ಕಾಯ್ತಾ ಇದ್ದಾರೆ. ಬಟ್ ಅಂತಹ ಪರಿಸ್ಥಿತಿಯೇ ಕಾಣಿಸ್ತಾ ಇಲ್ಲ. ದಿನದಿಂದ ದಿನಕ್ಕೆ ಇಂತಹ ಪರಿಸ್ಥಿತಿ ಬಿಗಡಾಯಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಆ ಎಲ್ಲಾ ಕಡೆಗಳಲ್ಲೂ ಕೂಡ ಜಿಲ್ಲಾಡಳಿತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಕೆಲವೊಂದು ಕಡೆಗಳಲ್ಲಿ ಗೊತ್ತಾಗದಂತಹ ಸಂದರ್ಭದಲ್ಲಿ ನ್ಯೂಸ್ 18 ಕನ್ನಡ ಅಲ್ಲಿನ ಗ್ರಾಮಸ್ಥರ ವಿಚಾರವನ್ನ ಹೇಳಿ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಅಧಿಕಾರಿಗಳ ಗಮನಕ್ಕೆ ತಂದು ರಕ್ಷಣೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಿಸ್ತಾ ಇದೆ. ಈಗ ನೀವು ನೋಡ್ತಾ ಇರುವಂತಹ ಒಂದು ವಿಚಾರ ಇದು ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ಮಳೆಯ ಆರ್ಭಟಕ್ಕೆ ಮಹಿಳೆ ಬಲಿಯಾಗಿ ಹೋಗಿದ್ದಾರೆ. ಹುಬ್ಬಳ್ಳಿಯ ಗಾಮನಕಟ್ಟಿಯ ಚೆನ್ನಮ್ಮ ಅನ್ನುವರು ಮನೆಯ ಗೋಡೆ ಕುಸಿದು ಮೃತಪಟ್ಟಿದ್ದಾರೆ. ಎಲ್ಲಾ ಕಡೆ ಒಂದಲ್ಲ ಒಂದು ಅನಾಹುತಗಳು ಆಗ್ತಾ ಇರೋದನ್ನ ನೋಡ್ತಾ ಇದೀವಿ. ಒಂದ್ ಕಡೆ ಇಡೀ ಗ್ರಾಮಗಳು ಜಲಾವೃತ ಆಗುತ್ತೆ, ಅಥವಾ ಅವರನ್ನ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಹಸು ಕರುಗಳಾಗಿರ್ಬೋದು, ಅಥವಾ ತಾವು ಸಾಕಿದ ಸಾಕು ಪ್ರಾಣಿಗಳನ್ನ ಏನ್ ಮಾಡೋದು ಅನ್ನುವಂತಹ ಆತಂಕ, ನಡುಗಡ್ಡೆಗಳಲ್ಲಿ ಇರ್ತಾ ಇದ್ದಾರೆ ಹಲವು ದಿನಗಳಿಂದ ಜನ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಕೊಡಗಿನಲ್ಲಿ ಆಗಿತ್ತು ಸಿಚುವೇಶನ್. ಆದ್ರೆ ಈಗ ಇಡೀ ಕರ್ನಾಟಕವೇ ಇಂತಹ ಪರಿಸ್ಥಿತಿಗೆ ಒಳಗಾಗಿದೆ. ಎಲ್ಲರೂ ಕೂಡ ಹೇಳೋದು ಯಾರ್ಯಾರು ಅಟ್ಲೀಸ್ಟ್ ಒಂದೊಂದು ಭಾಗದಲ್ಲಿ ಮಳೆ ಆಗ್ತಾ ಇಲ್ವೋ, ಅಥವಾ ಬೇರೆ ಬೇರೆ ಕಡೆ ಎಂತೆಂಥ ಸಮಸ್ಯೆಗಳಿದೆಯೋ ಒಬ್ಬರಿಂದ ಒಬ್ಬರಿಗೆ ನೀವು ಸಹಾಯ ಮಾಡಿ. ಈ ಸಂದರ್ಭದಲ್ಲಿ ನಾವು ಸಹಾಯವನ್ನ ಮಾಡಲೇಬೇಕಾಗುತ್ತೆ. ಅವರು ರಕ್ಷಣೆ ಮಾಡ್ತಾರೆ, ಇವರು ಬರ್ತಾರೆ ಅಂತ ನಾವು ಕಾಯ್ದುಕೊಳ್ಳುವಂತಹ ಅಥವಾ ಕಾದು ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಇಲ್ಲ. ಇನ್ನು ಘಟಪ್ರಭಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿದ್ದು, ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತಹ ಬಾಲಕನನ್ನ ರಕ್ಷಣೆ ಮಾಡಲಾಗಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದ್ದು, ಒಂದು ಕಡೆ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅನೇಕ ಅನಾಹುತಗಳು ಅವಾಂತರಗಳು ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಕೊಚ್ಚಿ ಹೋಗ್ತಾ ಇದ್ದಂತಹ ಬಾಲಕನನ್ನ ಇಲ್ಲಿ ರಕ್ಷಣೆಯನ್ನ ಮಾಡಲಾಗಿದೆ. ಆತನನ್ನ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇದು ನಡೆದಿರೋದು ಘಟಪ್ರಭಾ ನದಿಯಲ್ಲಿ ಪ್ರವಾಹ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಬಾಲಕ ಕೊಚ್ಚಿ ಹೋದಂತಹ ಘಟನೆ ಮಿರ್ಜಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ. ಆತನನ್ನ ರಕ್ಷಣೆ ಮಾಡಲಾಗಿದೆ. ಈಗಾಗಲೇ ಆತನನ್ನ ರಕ್ಷಣೆ ಮಾಡಿ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆ ರಕ್ಷಣಾ ಸಿಬ್ಬಂದಿ ಇಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ದಯವಿಟ್ಟು ಎಲ್ಲರಿಗೂ ಕೂಡ ನ್ಯೂಸ್ 18 ಕನ್ನಡ ಮನವಿಯನ್ನ ಮಾಡ್ಕೊಳ್ತಾ ಇರೋದು, ಒಂದು ಇಂತಹ ದುಸ್ಸಾಹಸಕ್ಕೆ ಯಾವ್ದಕ್ಕಾದ್ರೂ ಆ ಕಡೆ ಹೋಗಿ ಈ ಕಡೆ ಹೋಗುವಂತ ಪ್ರಯತ್ನ ಮಾಡಬೇಡಿ. ಅಟ್ಲೀಸ್ಟ್ ಹಂಗ ಆದಂತಹ ಸಹಾಯವನ್ನ ಮಾಡಿ ಅಂತ ಹೇಳಿ.